ಬೆಂಗಳೂರಿನಲ್ಲಿ ನಿಲ್ಲದ ರೋಡ್ ರೇಜ್ ಪ್ರಕರಣ. ರಾಜ್ಯದಲ್ಲಿ ಆಟೋ ದರ ಏರಿಕೆ ಆಗುತ್ತಾ? ಹೊಸ ವರ್ಷಾಚರಣೆಗೆ ಸಜ್ಜಾಯಿತು ಸಿಲಿಕಾನ್ ಸಿಟಿ. ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಬಾಣಂತಿಯರ ಸಾವು ಮುಂದುವರೆದಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. ಹುಕ್ಕೇರಿ ಮೂಲದ ವೈಶಾಲಿ ಕೋಟಬಾಗಿ ನಿನ್ನೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಎದೆ ನೋವಿನಿಂದ ವೈಶಾಲಿಯನ್ನ ಐಸಿಯುಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬಾಣಂತಿ ವೈಶಾಲಿ ಸಾವನ್ನಪ್ಪಿದ್ದಾರೆ. ಆದರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ದಾರೆ ಅಂತ ವೈಶಾಲಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡದಂತೆ ಪಟ್ಟು ಹಿಡಿದಿದ್ದಾರೆ. ಈ ಘಟನೆಯಿಂದ ಕೆಲಕಾಲ ಆಸ್ಪತ್ರೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ. ಮೊದಲು ಅಲ್ಲೇ ಡಾಕ್ಟರ್ ಹಾಕಿಲ್ಲ, ಅಲ್ಲಿ ಗುಲ್ ಕೊಡಕ್ಕೆ ಡಾಕ್ಟರ್ ಇಲ್ಲ, ನಿಮ್ಮ ಮುಂದೆ ಹೋಗಿರತ್ತಂದ್ರೆ ಇಲ್ಲಿ ಬಂದ್ರೆ ನಿಂದು ಎಲ್ಲ ಬರಬಹುದು, ಕಂಡೀಷನ್ ಬರಬಿಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತ್ರಾಸ ಮಾಡ್ಕೋದು, ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರೇನು ಮುಂದೆ ಅಸಿಡಿಟಿ ಆಗೈತೆ ಅಂದರು. ಒಂದೇನು ಇಂಜೆಕ್ಷನ್ ಮಾಡಿ ಒಂದೇನು ಸಲೈನ್ ಹಚ್ಚೋದ್ರೆ ಮತ್ತು ಹೊಳೆ ಕರೆದು ಕೇರ್ ಮಾಡಲಿಲ್ಲ ರೀ. ಆಮೇಲೆ ಬಾಡಿ ತರಕ್ಕೆ ಬಂದಂಗೆ ಮಾಡಿಬಿಟ್ಟು. ವಿದ್ಯಾರ್ಥಿಗೆ ಹಾಜರಾತಿ ಕೊಡದಿದ್ದಕ್ಕೆ ಉಪನ್ಯಾಸಕನ ಮೇಲೆ ಪೋಷಕರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಪ್ರೊಫೆಸರ್ ರಾಜು ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಹಾಜರಾತಿ ಕೊರತೆಯಿಂದ ಉಪನ್ಯಾಸಕ ರಾಜು ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೂರಿಸಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿ ನಿಶ್ಚಯ್ ಕುಮಾರ್ ತಂದೆ ಉಪನ್ಯಾಸಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಾಯಾಳು ಉಪನ್ಯಾಸಕನಿಗೆ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾಗರ ಪಟ್ಟಣ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ನನ್ನ ಮೇಲೆ ಹಲ್ಲೆ ಮಾಡಿ ಮಾನಸಿಕವಾಗಿ ಸರ್ ಹಲ್ಲೆ ಮಾಡಿದ್ದಾರೆ ಸರ್. ಇಬ್ಬರು ತಂದೆ ಮತ್ತು ನಿಶ್ಚಯ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಸರ್. ಕಾರಣ ಸರ್ ಕಾರಣ ಇಂಟರ್ನಲ್ ಟೆಸ್ಟ್ ವಿಚಾರ ಅದಕ್ಕೆ ಸಂಬಂಧಪಟ್ಟಾಗ ಮಾಡಿ. ಬಸ್ ಪ್ರಯಾಣದ ವೇಳೆ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಿಂದ 9 ತೊಲೆ ಬಂಗಾರ ಕಳ್ಳತನ ಆರೋಪ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. 80 ಪ್ರಯಾಣಿಕರಿದ್ದ ಸಾರಿಗೆ ಬಸ್ಸನ್ನು ಚಾಲಕ ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಿದೆ. ಕೊಪ್ಪಳ ಮೂಲದ ಅಂಬಮ್ಮ ಎಂಬುವರು ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಈ ವೇಳೆ ಮುನಿರಾಬಾದ್ನಲ್ಲಿ ತಮ್ಮ ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡಿಕೊಂಡಾಗ 9 ಗ್ರಾಂ ಬಂಗಾರ ಕಳ್ಳತನ ಆಗಿರೋದು ಗಮನಕ್ಕೆ ಬಂದಿದೆ. ಕೂಡಲೇ ಬಸ್ ನಿಲ್ಲಿಸಿ ಬಂಗಾರ ಕಳ್ಳತನವಾದ ಅಂಬಮ್ಮ ಹಾಗೂ ಮಗಳು ಕೂಗಾಡಿದ್ದಾರೆ. ಮಹಿಳೆಯರ ಅರ್ಧಾಂತ ಹಿನ್ನೆಲೆಯಲ್ಲಿ 80 ಜನ ಪ್ರಯಾಣಿಕರ ಸಮೇತ ಸಾರಿಗೆ ಬಸ್ ಅನ್ನ ಚಾಲಕ ಹೊಸಪೇಟೆ ನಗರ ಠಾಣೆಗೆ ತಂದಿದ್ದಾರೆ. ಬಸ್ನಲ್ಲಿದ್ದ 80 ಜನ ಪ್ರಯಾಣಿಕರನ್ನ ಒಬ್ಬೊಬ್ಬರನ್ನಾಗಿ ಕೆಳಗಿಳಿಸಿ ಪೊಲೀಸರು ತಪಾಸಣೆ ನಡೆಸಿದ್ರು. ಚಿನ್ನಾಭರಣ ಪತ್ತೆಯಾಗಿಲ್ಲ. ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದ್ಯೋಗಿಗಳಿಗೆ ಪಿಎಫ್ ಹಣ ನೀಡದೆ ವಂಚನೆ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ಎಂದಿರುವ ರಾಬಿನ್ ಉತ್ತಪ್ಪ, ಕಂಪನಿಗೆ ವರ್ಷಗಳ ಹಿಂದೆಯೇ ರಾಜೀನಾಮೆ ನೀಡಿದ್ದೇನೆ. ಕಂಪನಿಗೆ ಸಾಲದ ರೂಪದಲ್ಲಿ ಹಣಕಾಸು ತೊಡಗಿಸಿದ್ದೆ. ಇದೇ ಕಾರಣಕ್ಕೆ ಆ ಕಂಪನಿ ನಿರ್ದೇಶಕನಾಗಿ ನೇಮಕಗೊಳಿಸಿತ್ತು. ಆದರೂ ಆ ಕಂಪನಿಗಳಲ್ಲಿ ಸಕ್ರಿಯನಾಗಿ ಕಾರ್ಯನಿರ್ವಹಿಸಿಲ್ಲ. ಈಗಾಗಲೇ ದೃಢೀಕರಿಸುವ ದಾಖಲೆಗಳನ್ನು ಒದಗಿಸಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಇಲ್ಲದಂತಾಗಿದೆ. ನಿಗದಿತ ದರಕ್ಕಿಂತ ಹೆಚ್ಚು ಹಣ ಕೇಳಿದ್ದಕ್ಕೆ ಕ್ಯಾಬ್ ಚಾಲಕ ಹಾಗೂ ಪ್ರಯಾಣಿಕನ ಮಧ್ಯೆ ವಾಗ್ವಾದ ನಡೆದು ನಡು ರಸ್ತೆಯಲ್ಲಿ ಪ್ರಯಾಣಿಕರಿಗೆ ನಿಂದಿಸಿ ಕ್ಯಾಬ್ ಚಾಲಕ ಹಲ್ಲೆಗೆ ಯತ್ನಿಸಿರೋ ಘಟನೆ ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ನಡೆದಿದೆ. ಆರ್ಕೆ ಲೇಔಟ್ನಿಂದ ಶುಭಂ ಎಂಬುವರು ಕ್ಯಾಬ್ ಬುಕ್ ಮಾಡಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಕ್ಯಾಬ್ ಚಾಲಕ ಕಾಂತರಾಜು 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಾ ಇದೆ, ಹೆಚ್ಚು ಹಣ ಕೊಡಿ ಅಂತ ಪಟ್ಟು ಹಿಡಿದಿದ್ದ. ಇದಕ್ಕೆ ನಿರಾಕರಿಸಿದ ಶುಭಂ ಟ್ರಿಪ್ ಕ್ಯಾನ್ಸಲ್ ಮಾಡಲು ಹೇಳಿದ್ರು. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ. ಈ ವೇಳೆ ಶುಭಂ ಡ್ರೈವರ್ ಮೊಬೈಲ್ ಮುಟ್ಟಲು ಯತ್ನಿಸಿದ್ದಾರೆ. ಇದಕ್ಕೆ ಮತ್ತಷ್ಟು ಕೋಪಗೊಂಡು ಡ್ರೈವರ್ ಕಾಂತರಾಜು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರು ಸೈಡಿಗೆ ಹಾಕಿ ಶುಭಂ ಮೇಲೆ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಕೊನೆಗೆ ಇಬ್ಬರನ್ನು ಕೂಡ ಸ್ಥಳೀಯರು ಸಮಾಧಾನ ಮಾಡಿದ್ದು, ಈ ಬಗ್ಗೆ ಶುಭಂ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರನ್ನ ನೀಡಿದ್ದಾರೆ. ಮತ್ತೊಂದು ಕಡೆಗೆ ಲೊಕೇಶನ್ ವಿಚಾರಕ್ಕೆ ಆಟೋ ಚಾಲಕ ಮತ್ತು ಪ್ರಯಾಣಿಕರ ಮಧ್ಯೆ ಗಲಾಟೆ ನಡೆದಿದೆ. ರಾಜ್ಯದಲ್ಲಿ ಆಟೋ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಸಂಬಂಧ ನಾಳೆ ಸಭೆ ನಡೆಯಲಿದೆ. ಇದಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ಕೆಲ ಆಟೋ ಸಂಘಟನೆಗಳು ಆಟೋ ದರ ಏರಿಕೆ ಬೇಡ ಅಂತಿದ್ದಾರೆ. ಆಟೋ ದರ ಏರಿಸುವ ಬದಲು ರ್ಯಾಪಿಡೋ ಬೈಕ್ ಸ್ಥಗಿತ ಮಾಡಿ ಅಂತ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಕೆಲ ಆಟೋ ಸಂಘಟನೆಗಳು ಮನವಿ ಮಾಡಿದ್ದಾರೆ. ನಾಳೆ ಸಾರಿಗೆ ಸಚಿವರು, ಸಾರಿಗೆ ಇಲಾಖೆ ಅಧಿಕಾರಿಗಳ ಮಹತ್ವದ ಸಭೆ ನಡೆಯಲಿದೆ. ಹಲವು ಆಟೋ ಸಂಘಟನೆಗಳು ಆಟೋ ದರ ಏರಿಸೋದು ಬೇಡ, ರ್ಯಾಪಿಡೋ ಬೈಕ್ ಸ್ಥಗಿತಗೊಳಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಇನ್ನೂ ಕೆಲ ಆಟೋ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದು, ನಾಳಿನ ಸಭೆಯಲ್ಲಿ ಹೈಡ್ರಾಮಾ ನಡೆಯುವ ಸಾಧ್ಯತೆ ಇದೆ. ನ್ಯೂ ಇಯರ್ಗೆ ಕೆಲವೇ ದಿನಗಳು ಬಾಕಿ ಇದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋಕೆ ಬೆಂಗಳೂರಿನ ಜನ ತುದಿ ಕಾಲಲ್ಲಿ ನಿಂತಿದ್ದಾರೆ. ಹೊರ ರಾಜ್ಯ, ಹೊರ ದೇಶದ ಜನರು ರಾಜಧಾನಿಗೆ ಲಗ್ಗೆ ಇಡಲಿದ್ದು ಹೋಟೆಲ್ ರೂಮ್ಗಳು ಹೌಸ್ಫುಲ್ ಆಗಲಿವೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಬೆಂಗಳೂರಿಗೆ ಲಕ್ಷಾಂತರ ಎನ್ಆರ್ಐಗಳು ಆಗಮಿಸಲಿದ್ದು ರಾಜಧಾನಿಯ ಹೋಟೆಲ್ ರೂಮ್ಗಳು ಅಡ್ವಾನ್ಸ್ ಬುಕ್ಕಿಂಗ್ ಆಗಿವೆ. 5 ಸ್ಟಾರ್, 3 ಸ್ಟಾರ್ ರೆಸಾರ್ಟ್ಗಳು ಸೇರಿ ಒಟ್ಟು 3500 ಹೋಟೆಲ್ಗಳು, 40% ಹೋಟೆಲ್ಗಳ ರೂಮ್ಗಳು ಈಗಾಗಲೇ ಫುಲ್ ಆಗಿವೆ. ನ್ಯೂ ಇಯರ್ ಹತ್ತಿರ ಬರ್ತಿದ್ದ ಹಾಗೆ ಉಳಿದ 40% ಹೋಟೆಲ್ ರೂಮ್ಗಳು ಭರ್ತಿಯಾಗುವ ನಿರೀಕ್ಷೆ ಇದೆ. ನಗರದಲ್ಲಿ 65 5 ಸ್ಟಾರ್ ಹೋಟೆಲ್ಗಳಿದ್ದು ನ್ಯೂ ಇಯರ್ ಪಾರ್ಟಿಗಳನ್ನು ಆಯೋಜಿಸಿವೆ.
ಸುಮಾರು 1,600 ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತೆರೆದಿರಲಿವೆ. ಈ ವರ್ಷ ಬೆಂಗಳೂರು ಒಂದರಲ್ಲೇ ಸುಮಾರು 500 ಕೋಟಿಯಷ್ಟು ಆದಾಯ ಗಳಿಸುವ ನಿರೀಕ್ಷೆ ಇದೆ. ಸೊ ಅಮೆರಿಕ ಮತ್ತು ಯುರೋಪಲ್ಲೆಲ್ಲ ಕ್ರಿಸ್ಮಸ್ ಆಚರಣೆ ಜಾಸ್ತಿ ಮಾಡೋದ್ರಿಂದ ಆ ಕಡೆ ಭಾಗದವರು ಜಾಸ್ತಿ ಬರ್ತಾರೆ. ಕುಕ್ಕಿಂಗ್ಸ್ ಎಲ್ಲ ಕೆಲವರಿಗೆ ಮೊದಲೇ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋರು ಮೊದಲೇ ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ಬುಕ್ ಮಾಡದೇ ಇರೋರಿಗೆ ಒಂದು ಸೀಟ್ ಸಿಗೋದು ಕಷ್ಟ, ಇನ್ನೊಂದು ಪ್ರೈಸಸ್ಸು ಕೂಡ ಜಾಸ್ತಿ ಆಗಿರುತ್ತೆ. ವಿಶೇಷವಾಗಿ ಈ ಇಯರ್ ಎಂಡಿಂಗ್ಗೆ ಭಾಳಷ್ಟು NRIಗಳು ಮತ್ತು ಇತರ ರಾಜ್ಯಗಳ ನಮ್ಮ ವಿಸಿಟರ್ಸ್ ಕೂಡ ಬೆಂಗಳೂರು ನಗರಕ್ಕೆ ಬರ್ತಾರೆ. ಯಾಕಂದರೆ ಬೆಂಗಳೂರು ನಗರದಲ್ಲೇ ಅಪರೂಪವಾಗಿ ವಿಶೇಷವಾದ ಪಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತದೆ. ಈ ಬಾರಿ ಕನಿಷ್ಠ 50 ಕೋಟಿ ಆದರೂ ಹೆಚ್ಚಿಗೆ ಎಕ್ಸಸೈಸ್ನಲ್ಲಿ ಕಲೆಕ್ಷನ್ ಆಗ್ಬೋದು ಅನ್ನುವ ಅಂದಾಜು ನಾವು ಮಾಡ್ತಾ ಇದ್ದೇವೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ದಾರೆ. ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗಾರಗೊಂಡಿದೆ. 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಯುದ್ದಕ್ಕೂ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದು ಗ್ರಾಹಕರನ್ನು ಆಕರ್ಷಿಸಲು ವ್ಯಾಪಾರಸ್ಥರು ಮುಂದಾಗಿದ್ದಾರೆ. ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನ ಅಂಗಡಿಗಳ ಮಾಲೀಕರು ತಮ್ಮ ವಾಣಿಜ್ಯ ಮಳಿಗೆಗಳ ಮುಂದೆ ಡಿಫರೆಂಟ್ ಲೈಟಿಂಗ್ಸ್ ಅಲಂಕಾರ ಮಾಡಿದ್ದಾರೆ. ಇನ್ನು ಬಿಬಿಎಂಪಿಯಿಂದಲೂ ಬೀದಿ ದೀಪಗಳನ್ನು ಅಳವಡಿಸಲಾಗುತ್ತಿದೆ. ನಿನ್ನೆಯಿಂದಲೇ ಕೆಲವು ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ದೀಪಗಳನ್ನು ಬದಲಾಯಿಸುವ ಕಾರ್ಯವು ಭರದಿಂದ ಸಾಗಿದೆ. 3 ರಿಂದ 4 ಲಕ್ಷ ಜನ ಈ ರಸ್ತೆಗಳಲ್ಲಿ ಸೇರಲಿದ್ದು ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅಸೋಸಿಯೇಷನ್ ಕಡೆಯಿಂದ ಲೈಟಿಂಗ್ ಮಾತ್ರ ಮಾಡೋದು, ಬೇರೆ ಸೆಕ್ಯೂರಿಟಿ ಕ್ಯಾಮ್ರಾಸ್ ಮತ್ತು ಬಂದೋಬಸ್ತ್ ಟವರ್ಸ್ ಅದೆಲ್ಲ ಬಂದುಬಿಟ್ಟು ಪೊಲೀಸ್ ಮಾಡ್ತಾರೆ. ಲೈಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ನಾವು ಲೈಟಿಂಗ್ ಇಂಪ್ರೂವ್ ಮಾಡ್ತಾ ಇರ್ತೀವಿ. ಬ್ರಿಗೇಡ್ ರೋಡ್ ಕಂಪ್ಲೀಟಾಗಿ ಡೆಕೋರೇಟ್ ಆಗಿದೆ. ಪಬ್ಲಿಕ್ ಬರಲಿ ಇಲ್ಲಿ ಅಂತ ಬಂದುಬಿಟ್ಟು ನಾವು ಮಾಡೋದು.